ಅದಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಬಗ್ಗೆ ಮಾತಾಡುತ್ತೆ. ಎಜುಕೇಷನ್ ಇದ್ದರೆ ಯಾರು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು, ಯಾರನ್ನು ಬೇಕಾದರೂ ಏನು ಬೇಕಾದ್ರೂ ಮಾಡುವ. ಅಂದರೆ ಯಾವ್ಯಾವ ಕಾರಣಗಳು ಇಟ್ಕೊಂಡು ಒಂದಷ್ಟು ಸಮುದಾಯ ಕೆಳಗಿದೆಯೋ ಆ ಸಮುದಾಯ ಮೇಲೆ ಬರಬೇಕು ಅಂದರೆ ನೀನು ಎಜುಕೇಟ್ ಆಗುವಂತ ಹೇಳುವ ಮುಖ್ಯವಾದ ಲೈನ್ ಸಿನಿಮಾದು. ಪರಿಹರಂ ಪರಮಾಳ್ ನಮ್ಮ ನವೀನ್ ಕೇಳ್ತಾ ಇದ್ರು, ಬರಲಿ ಚಪ್ಪಾಳೆ ಒಂದು ಚೂರು ಒಳ್ಳೆ ಪಾಯಿಂಟ್ ಹೇಳಿದಾಗ. ಎಲ್ಲ ಸೋಂಬೇರಿ ತಿಂಡಿ ಟಿಫನ್ ಆಮೇಲೆ ಅವೆಲ್ಲ ಐತಾ ಕೊಟ್ಟಿದ್ರೆ ಟಿಫನ್ನು ಇಲ್ಲ, ಅದೇ ತಪ್ಪು ಮಾಡಿದ್ದು. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಆ ಎನರ್ಜಿ ಕಾಣಿಸ್ತಾ ಇಲ್ಲ. ಸೊ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಅಂತ ನಾನು ಬರ್ತಾ ನೋಡ್ತಿದ್ದೆ, ಇವತ್ತು ಸ್ವರ್ಗ ನರಕ ಅನ್ನೋ ವ್ಯತ್ಯಾಸಗಳನ್ನು ಸೊಸೈಟಿಲಿ ಹೇಳ್ತಾ ಇದ್ದಾರೆ. ಸಂಸ್ಕೃತ ಕಲಿದ ಹೋದರೆ ನಿಮ್ಗೆ ಸ್ವರ್ಗ ಸಿಗಲ್ಲ ಅನ್ನುವ ದಾರಿ ತಪ್ಪಿಸುವ ಹೇಳಿಕೆಗಳು ಬರ್ತಾ ಇದೆ. ಅದನ್ನ ಇನ್ನೂ ಒಂದಷ್ಟು ಶತಮಾನಗಳ ಕಾಲ ಅದನ್ನು ಅದೇ ಮೂಢನಂಬಿಕೆಯಲ್ಲಿ ಇರಬೇಕು ನೀವು ಅಂತ ಹೇರುವ ಹುನ್ನಾರದ ಜನರುಗಳಿಗೆ ಮುಂದೆ ನಾವೇನಾದ್ರು ಬುದ್ಧಿ ಕಲಿಬೇಕು ಅಂದರೆ ನಮಗೊಂದು ಪ್ರಜ್ಞೆ ಬೆಳೆಸ್ಕೋಬೇಕು. ಎಜುಕೇಷನ್ ಅದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಕರ್ಕಿಯ ಮೂಲ ಉದ್ದೇಶ. ಅದನ್ನು ಮರ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಮನೆಯಿಂದ ಬರ್ಬೇಕಾದ್ರೆ ಏನೋ ಆಸೆ ಕಟ್ಕೊಂಬಂದೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಸ್ಟೇಜ್ ಮೇಲೆಲ್ಲ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ನಾನೊಂದು ನ್ಯಾಷನಲ್ ಶೂಟರು ನಾನು, ಮತ್ತು ಒಂದು ಹಾರ್ಸ್ ಸ್ಟಡ್ ಮಾಡಿದ್ದೀನಿ, ಒಂದು 10-15-20 ಕುದುರೆಗಳು ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಈ ಆಪರ್ಚುನಿಟಿ, ನನಗೆ ಆ್ಯಕ್ಟಿಂಗ್ ಎಲ್ಲ ನನಗೇನು ಗೊತ್ತಿಲ್ಲ. ಈ ಫಿಲಿಮ್ ಮಾಡಬೇಕಂದ್ರೆ ನನಗೆ ನಮ್ಮ ಪಳನಿ ಪ್ರಕಾಶಣ್ಣ ಎಲ್ಲೋ ಒಂದು ಜಾಗದಾಗ ಕರೆದ್ರು, ನಾವೆಲ್ಲ ಒಂದು ಜೊತೆಲಿ ಕುಂತು ಮಾತಾಡ್ತಾಯಿದ್ರಿ. ನನ್ನ ಆ್ಯಟಿಟ್ಯೂಡು, ನನ್ನ ವೇ ಆಫ್ ಲಿವಿಂಗು ನೋಡ್ಬಿಟ್ಟು ಅಣ್ಣ ಮಂಜು ನೀನು ಫಿಲಿಮ್ ಮಾಡಬೇಕು ಅಂತ ಹೇಳಿದ್ರು. ಅಣ್ಣ ಇಫ್ ಯು ಇನ್ವೆಸ್ಟ್ ಐ ರಿಯಲಿ ಆ್ಯಕ್ಟ್ ಅಂತಂದೆ. ಸೊ ಹಂಗೆ ಇಮ್ಡಿಯೇಟಾಗಿ ಒಂದು 15 ಡೇಸ್ಗೆ ಒಂದು 15 ಡೇಸ್ಗೆ ಇಮ್ಡಿಯೇಟಾಗಿ ನೋಡಿ ಈ ದೇವ್ರನ್ನ ಕರೆಸಿದ್ರು. ಇವ್ರು ಕರೆಸಿ ಇವರು ನನ್ನ ಆ್ಯಟಿಟ್ಯೂಡ್ ನೋಡಿದ್ರು, ನನ್ನ ನೋಡಿ ಇಲ್ಲ ಇವನು ಕರೆಕ್ಟಾಗಿರ್ತಾನೆ ವಿಲ್ಲನಾಗಿ ಅಂತ ಒಂದು ಆಪರ್ಚುನಿಟಿ ಕೊಟ್ಟರು ನನಗೆ. 4-5 ಭಾಷೆ, ಇಂಗ್ಲೀಷ್, ಕನ್ನಡ, ತೆಲುಗು, ಹಿಂದಿ, ನಾನು ಎಲ್ಲ ಭಾಷೆನೂ ಅರ್ಥ ಮಾಡ್ಕೊತೀನಿ, ಎಲ್ಲ ಭಾಷೆನೂ ಮಾತಾಡ್ತೀನಿ. ಮತ್ತು ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನಾನು ತುಂಬ ಖುಷಿ ಪಡ್ತೀನಿ. ಇದರಲ್ಲಿ ವಾಲೆ ದ ವಿಲನ್ ಅಂತಿದ್ದೀನಿ, ನಾನು ಎಲ್ಲ ವಾಲೆ ದ ವಿಲನ್ ಅಂತ ಲೋಗನ್ ಹಾಕ್ಕೊಟ್ಟಿದ್ದೀರಿ, ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮಾಡಿರೋಂಥದ್ದು. ಮತ್ತು ಇಲ್ಲಿ ಪಳನಿ ಪ್ರಕಾಶಣ್ಣ ನನಗೆ ಒಂದು 5-10 ಜನ ಬನ್ನಿ ಅಂತ ಹೇಳಿದ್ರು. ನಾನು ನನ್ನ ವೈಫ್ನ, ನನ್ನ ಮಕ್ಕಳನ್ನ ಕೂಡ ಕರೆದಿಲ್ಲ. ನಾನು ನನ್ನ ಅಣ್ಣ ತಮ್ಮಂದರು ನನಗೋಸ್ಕರ ಬರ್ತಾರೆ. ಹ್ಯಾಟ್ಸ್ ಆಫ್ ಟು ಆಲ್. ಥ್ಯಾಂಕ್ ಯು ಆ್ಯಂಡ್ ಸಾರಿ.